ನಮ್ಮ ಮನೆಯಲ್ಲೂ ಅಷ್ಟೇ ಒಬ್ಬರು ಬಂದು ರಾಯರ ಫೋಟೋನ ಇಟ್ಕೊಂಡು, ನಾನು ಯಾರ ಬಗ್ಗೆ ಏನೂ ಮಾತಾಡಲಿಲ್ಲ, ರಾಯರು ನನಗೆ ಇವತ್ತೇ ಸಾವು ಕೊಟ್ಬಿಡ್ಲಿ ಅಂತ ಹೇಳಿದ್ರು. ಆಗ ನಾನು ಒಂದು ಮಾತು ಹೇಳಿದೆ, ಇವತ್ತು ನೀನು ನಿನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಗೆ ಬಂದು ರಾಯರ ಫೋಟೋನ ಮುಡ್ತಾ ಇದೀಯಾ. ಆದರೆ ರಾಯರಿಗೆ ಗೊತ್ತು ನೀನು ಸತ್ಯವಾಗಿರೋ ಮಾತನ್ನ ನೀನು ಹೇಳ್ತಿದೀಯಾ ಇಲ್ಲ ನಿನ್ನ ಸುಳ್ಳಿನ ಮಾತುಗಳನ್ನ ಹೇಳ್ತಿದ್ಯಾ ಅನ್ನೋದು ರಾಯರು ಚೆನ್ನಾಗಿ ಗೊತ್ತು. ನೀನು ಏನು ಹಿಂದೆ ಮುಂದೆ ಮಾತಾಡಿದೀಯಾ ನನಗೆ ಗೊತ್ತಿಲ್ಲ, ಆದರೆ ರಾಯರಿಗೆ ಗೊತ್ತಿರುತ್ತೆ. ನೀನು ರಾಯರ ಮೇಲೆ ಭಾಷೆ ಮಾಡಿ ಆಣೆ ಮಾಡಿ ನೀನು ತುಂಬ ತಪ್ಪು ಮಾಡಿದೆ, ಮಾಡಬಾರ್ದಾಗಿತ್ತು. ಇವತ್ತು ಒಂದು ಕ್ಷಣಕ್ಕೆ ನೀನು ಬಚಾವಾಗೋಕ್ಕೋಸ್ಕರ ರಾಯರ ಮೇಲೆ ಪ್ರಮಾಣ ಮಾಡಿದೆ, ಆದರೆ ಮುಂದೊಂದು ದಿನ ನಿನಗದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದೆ. ಅದು ಸತ್ಯ ಆಯಿತು. ಯಾಕೆಂದರೆ ಆಣೆ ಇಟ್ಟಿದ ತಕ್ಷಣ ಯಾರು ಸಾಯಲ್ಲ, ಅದಕ್ಕೆ ಟೈಮು ಬಂದಾಗಲೇ ಹೋಗೋದು.